ಆಮೇಲೆ ಕೆಲವರು ಅಧ್ಯಕ್ಷರು ಕಮಿಟಿ ಒಂದು ಕಡೆ ಇರ್ತದೆ, ಸರ್ಕಾರ ಒಂದು ಕಡೆ ಇರ್ತದೆ. ಕೆಲವರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಹೇಳಿದಿರಿ, ನೀವು ನಾಮಿನೇಟೆಡ್ ಫ್ರಮ್ ದಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಹೇಳ್ತೀವಿ. ಈಗ ಹಿಂದೆ ಏನು ಮಾಡ್ತು, ಕಟ್ಟೆ ಸುಬ್ರಹ್ಮಣ್ಯ ನಾಯ್ಡು ಒಂದು ಕಡೆ ಇದ್ರು, ಅಶೋಕ್ ಒಂದು ಕಡೆ ಇದ್ರು, ಸೌತ್ ನಾರ್ತ್. ಹೌ ಕ್ಯಾನ್ ಯು ಡೂ ಇಟ್? ಅದು ಮಾಡಕ ಸಪೋಸ್ ಯಾವ್ದಾದ್ರು ಒಂದು ಸರ್ಕಾರ ಮುಂದೆ BJP ಸರ್ಕಾರನೇ ಬಂತು ಅನ್ಕೋಣ, ಬೆಂಗಳೂರು ಸಿಟಿ ಎಲ್ಲ ಕಾಂಗ್ರೆಸ್ ಅವ್ರು ಗೆದ್ಬಿಟ್ಟಿರ್ತಾರೆ. ಆಗೇನು ಮಾಡೋದು? ಒಬ್ಬರನ್ನು ಮಿನಿಸ್ಟರ್ ಮಾಡೋಕ್ಕಾಗಲ್ಲ. Someone has to take place. So that is why if the district minister is not there, the government may appoint Sarvana as the minister, Bojegaudra as the minister. ಅಂತ ಕಾಲನೂ ಬರ್ಬೋದು. ಬೆಂಗಳೂರು ಯಾರು ಇಲ್ಲದೆ ಹೋದಾಗ ನಿಮ್ಮ ಪಾರ್ಟಿಲಿ ಹಳ್ಳಿಲೆಲ್ಲ ನೀವು ಗೆದ್ದುಬಿಟ್ಟಾಗ ಪರಿಸ್ಥಿತಿ ಏನಾಗಬೇಕು? ಸೊ ಆ ದೃಷ್ಟಿಯಿಂದನೇ ನಾವು ಅಲ್ಲ, ಐ ಆಮ್ ಟೆಲಿಂಗ್ ಯು, ಪಾಲಿಟಿಕ್ಸ್ ಇಸ್ ಎನಿಥಿಂಗ್, ಪಾಲಿಟಿಕ್ಸ್ ಇಸ್ ಅನ್ ಆರ್ಟ್ ಆಫ್ ಪಾಸಿಬಿಲಿಟಿ. ನಾನು ಬಾಪ ಅಂದ್ರೆ ನೀನು ಬರ್ಲಿಲ್ಲ, ಬಂದಿದ್ರೆ ಇಲ್ಲಿ ಕರ್ಕೊಂಡು ಮಂತ್ರಿಯಾರು ಮಾಡ್ತಿದ್ದೆ ನಾನು. ಅಧ್ಯಕ್ಷ ಆಗಬೇಕು ಅಂತ ಬಯಸಿದ್ರು. ಆಮೇಲೆ ನವೀನ್ ಅವರು ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ ಅನ್ನ ಐ ಥಿಂಕ್ ಆನ್ಸರ್ ಟು ಇಟ್. ನಿಮ್ದು ತಾವು ಕೆಲವು ಇಂಪಾರ್ಟೆಂಟ್ ಸಜೆಷನ್ಸ್ ಕೆಲವು ಕೊಟ್ಟಿದ್ದೀರಿ. ಗೋಪಿನಾಥ್ ಎಕ್ಸ್ಟೆನ್ಷನ್ ಆಫ್ ಏರಿಯಾ ಬಗ್ಗೆ ಹೇಳಿದಿರಿ. ಐ ಫುಲ್ಲಿ ಅಗ್ರಿ ವಾಟ್ ಎವರ್ ಸಜೆಷನ್ಸ್ ಯು ಹ್ಯಾವ್. ನಾವು ಖಂಡಿತ ನಾವು ಸೇರಿಸ್ಕೊಳ್ಳಬೇಕಾಗ್ತದೆ. ನಾಗರಾಜ್ ಯಾದವ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಗ್ಗೆ ಅವರು ಕೂಡ ಕೊಟ್ಟಿದ್ದಾರೆ. ಒಂದು ಕಮಿಟಿ ತಿಳಿತಿದ್ವಿ, ಸ್ವಲ್ಪ ಸ್ಪೀಡ್ ಹೈ ಸ್ಪೀಡ್ ಇತ್ತು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮಾತ್ರ ನನ್ನ ಕಿವಿಗೆ ಬಂದದ್ದು ಕೇಳ್ತಾ ಇದ್ರು. ರವಿಕುಮಾರ್ ಅವ್ರದ್ದು ಬಹಳ ಆತಂಕ ಇತ್ತು. ಡೋಂಟ್ ಹ್ಯಾವ್ ಆತಂಕ. ನಿಮ್ದು ನೀವು ಹೇಳಿದ್ದೆಲ್ಲ ಕರೆಕ್ಟ್ ಇದೆ, ಬಟ್ ನಾವು ಡಿವೈಡ್ ಅಂತೂ ಮಾಡೋಕ್ಕೆ ಹೋಗುದಿಲ್ಲ. ಸೊ ನಿಮ್ಮ ಪರಿಹಾರಗಳಿಗೆ GBA ಅಲ್ಲಿ ಪವರ್ಗೆ ನಾವು ಇಂಟರ್ಫಿಯರ್ ಅಟ್ ಎನಿ ಪಾಯಿಂಟ್. ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ಕಮಿಟಿ. ವಿ ವಿಲ್ ನಾಟ್ ಇಂಟರ್ಫಿಯರ್ ವಿತ್ ದಿ ಕಮಿಟಿ.